ಬಸ್ ಚೆನ್ನಾಗಿದೆ. ಚೆನ್ನಾಗಿ ಬಸ್ ಏನ್ ಇಷ್ಟ ಆಯ್ತು ಬಸ್? ಸ್ಟೋರಿ ಇಷ್ಟ ಆಯ್ತು. ಸ್ಟೋರಿ ಓಕೆ. ಸಸ್ಪೆನ್ಸ್ ಹೆಂಗಿದೆ ಬಸ್? ಓಕೆ, ಥ್ಯಾಂಕ್ ಯು ಸರ್. ಹೇಗನ್ಸ್ತು ಸಿನಿಮಾ? ಚೆನ್ನಾಗಿದೆ. ಹೆಂಗಿದೆ? ಚೆನ್ನಾಗಿದೆ. ಓಕೆ ಅಣ್ಣ, ಇದ್ರಲ್ಲಿ ಏನ್ ಇಷ್ಟ ಆಯ್ತು ಅಣ್ಣ ನಿಮ್ಗೆ? ಓಕೆ, ಹೇಗನ್ಸ್ತು ಚೆನ್ನಾಗಿದೆ. ಹೌದಾ? ಏನ್ ಇಷ್ಟ ಆಯ್ತು ನಿಮಗೆ? ಏನ್ ಇಷ್ಟ ಆಯ್ತು ನಿಮಗೆ? ಸಕ್ಕತ್ತಾಗಿತ್ತಾ? ಏನ್ ಇಷ್ಟ ಆಯ್ತು? ಏನ್ ಇಷ್ಟ ಆಯ್ತು? ಯಾರ ಆಕ್ಟಿಂಗ್ ಇಷ್ಟ ಆಯ್ತು ನಿಂಗೆ? ಸಾನಾ ಆಕ್ಟಿಂಗ್ ಇಷ್ಟ ಆಯ್ತಂತೆ. ಇಷ್ಟ ಆಯ್ತು ಅಂದ್ರೆ ನಿಜಾನ ತೋರಿಸಿದ್ದಾರೆ. ಓಕೆ, ಅದು ಇಷ್ಟ ಆಯ್ತು. ಓಕೆ. ಸಸ್ಪೆನ್ಸ್ ಹೆಂಗಿದೆ ಸರ್? ಚೆನ್ನಾಗಿದೆ. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ರಾತ್ರಿ ಹೊತ್ತು ಸ್ವಲ್ಪ ಹುಷಾರಾಗಿ ಓಡಾಡ್ಬೇಕು ಅಂತ ಅದೇ ತರ ಫ್ರೀಡಮ್ ಇರ್ಬೇಕಾದ್ರೆ ಈ ತರ ತಡೆಗಟ್ಟಬೇಕು. ಓಕೆ, ಡಿಫ್ರೆಂಟ್ ಸ್ಟೋರಿ. ಓಕೆ, ಚೆನ್ನಾಗಿದೆ. ಓಕೆ. ಫ್ಯಾಮಿಲಿ ನೋಡ್ಬೋದಾ ಸರ್? ಖಂಡಿತ ಖಂಡಿತ. ಓಕೆ, ಏನ್ ಇಷ್ಟ ಆಯ್ತು ಸರ್ ನಿಮ್ಗೆ ಅಂತ? ಇದು ಕೇಸ್ ಹ್ಯಾಂಡಲ್ ಮಾಡಿರೋ ರೀತಿ. ಓಕೆ, ಲಾಸ್ಟ್ ಮೂಮೆಂಟ್ ವರೆಗೂ ಸಸ್ಪೆನ್ಸ್ ಇಟ್ಕೊಂಡಿರೋ. ಓಕೆ, ಅಮ್ಮ ಥ್ಯಾಂಕ್ ಯು. ಅಮ್ಮ ಮಾತಾಡ್ ಬನ್ನಿ. ಹೇಗನ್ಸ್ತು ಹೆಂಗಿದೆ ಸಿನಿಮಾ? movie? ಏನ್ ಇಷ್ಟ ಆಯ್ತು ತುಂಬಾ? ಓಕೆ, ಏನ್ ಇಷ್ಟ ಆಯ್ತು? ಓಕೆ, ಸೊ ಮೇಡಮ್ ಫ್ಯಾಮಿಲಿ ಕುತ್ಕೊಂಡು ಅಂತ ನೋಡುವಂತ ಸಿನಿಮಾನ. ಓಕೆ, ಥ್ರಿಲ್ಲಿಂಗ್ ಮತ್ತೆ ಸಸ್ಪೆನ್ಸ್ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿತ್ತು. ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ ಮಗಳೇ ಹೀರೋಯಿನ್ ಮಾಡಿದ್ರಿಂದ ಓಕೆ, ತುಂಬಾ ಚೆನ್ನಾಗಿ ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನ್ಯಾಚುರಲ್ ನೀವು ಜನದ ಮಧ್ಯೆ ಕುತ್ಕೊಂಡು ನೋಡಿದ್ರೆ ಹೇಗ್ ಅನಿಸ್ತು ಮೇಡಮ್? ತುಂಬಾ ಚೆನ್ನಾಗಿ. ಓಕೆ, ನಿಮ್ ಮಗಳದು ಫಸ್ಟ್ ಮೂವಿ, ನಿಮ್ ಎಕ್ಸಾಕ್ಟ್ಮೆಂಟ್ ಹೆಂಗಿತ್ತು ಮೇಡಮ್? ಹೇಳಕ್ಕಾಗ್ತಿಲ್ಲ. ಓಕೆ, ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನೋಡಿ. ಓಕೆ, ಥ್ಯಾಂಕ್ ಯು. ಏನ್ ಖುಷಿ ಅಂದ್ರೆ ಜೂನಿಯರ್ ಶಿವ ನನ್ ಮಗನೇ ಮಾಡಿದ ಅಂತ ಹೇಳಿದ್ರೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಆ ಡೈಲಾಗ್ಸ್ ಇರ್ಬೋದು, ಒಬ್ಬ ಕಾಮನ್ ಪೀಪಲ್ ಆಗಿ ಕುತ್ಕೊಂಡು ನಾವು ನೋಡ್ತಾ ಇದ್ದಾಗ ಅವ್ರಿಗೆ ಹೋರಾಡೋದು, ತನ್ನ ಹಕ್ಕಾಗಿ ತಾನು ಹೆಂಗ್ ಹೋರಾಡೋದು ಅನ್ನೋದು ತುಂಬಾ ಖುಷಿ ಆಯ್ತು. ಈ ಫಿಲಮ್ ಅಲ್ಲಿ ನಾವು ಒಂದ್ ಪಾರ್ಟ್ ಅಂತ ಹೇಳಕ್ ಸಿಕ್ಕಾಪಟ್ಟೆ ಹೆಮ್ಮೆ ಆಗ್ತದೆ. ಶಿವ ಅವ್ರಿಗಾಗ್ಲಿ, ರಚನಾಗಾಗ್ಲಿ, ನಮ್ ಬಸವರಾಜ್ ಸರ್ಗಾಗ್ಲಿ, ಎಲ್ಲರಿಗೂ ಆಲ್ ದ ಬೆಸ್ಟ್. ಫುಲ್ ಟೀಮ್ ಆಲ್ ದ ಬೆಸ್ಟ್. 100 days ಸಕ್ಸಸ್ಫುಲ್ ಆಗಿ ಕೊಡ್ಲಿ ಅಂದ್ರೆ ನಾವು ಆಸೆ. ಓಕೆ, ನಿಮ್ಗೆ ಎಷ್ಟು ಖುಷಿ ಆಯ್ತು ಮ್ಯಾಮ್ ನಿಮ್ ಮಗ ಯಾಕಂದ್ರೆ ನಾನಲ್ಲಿ ಬರೀ ಏನಂತೆ ಪ್ರೇಕ್ಷಕಿ ಆಗಿರ್ಲಿಲ್ಲ. ನನ್ ಮಗ ಶಿವು ಪಾಠ ಮಾಡಿದ್ರಿಂದ ನಾನು ದೊಡ್ಡ ಶಿವಗೂ ಅಮ್ಮ, ಚಿಕ್ಕ ಶಿವಗೂ ಅಮ್ಮ. ನನ್ನ ಅಮ್ಮ ನೋಡಿದಾಗ ಕಡಲ್ ಏನ್ ಬರ್ತಾ ಇದೆ, ನಂಗೆ ಮಾತುಗಳು ಏನ್ ಹೇಳ್ಬೇಕು ಅಂತ ಚೆನ್ನಾಗಿದೆ. ನಮ್ಮ ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಮತ್ತೆ ಹೆಣ್ಮಕ್ಳಿಗೆ ಈ ಇದ್ರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಮ್ಯಾಮ್ ತುಂಬಾ ಅನ್ನೋದು? ಪ್ಲಸ್ ಕೊಟ್ಟದ್ದು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವರು ಆರ್ಗ್ಯುಮೆಂಟ್ ಮಾಡೋದು, ಅವರನ್ನ ನಿಂತ್ಕೊಂಡು ಆರ್ಗ್ಯುಮೆಂಟ್ ಮಾಡ್ತಾರೆ, ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತ ಸಿಕ್ಕಲ್ಲ ನೋಡ್ಬೋದು. ಬೇರೆ ಆತರ ಇದು ಫ್ಯಾಮಿಲಿ ಒಟ್ಟಿಗೆ ಕುತ್ಕೊಂಡು ನೋಡೋ ಅಂತ ಇದು ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಸರ್, ನಿಮ್ಗೆ ಹೇಗನ್ಸ್ತು? ಡಿಫ್ರೆಂಟ್ ಆಗಿದೆ. ಇಲ್ಲಿ ಎಲ್ಲೂ ನ್ಯಾಯಕ್ಕೆ ಮೋಸ ಆಗಿಲ್ಲ. ಈ ಸಿನಿಮಾ ಹೇಗೆ ಅಂತ ಹೇಳಿದ್ರೆ ನ್ಯಾಯಕ್ಕೆ ಬೆಲೆ ಇದೆ ಅಂತ ಹೇಳಿ ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲೂ ಬೋರ್ ಆಗ್ತಿಲ್ಲ, ನೋಡೋದಕ್ಕೆ ಖುಷಿ ಆಗತ್ತೆ. ಎಲ್ಲರಿಗೂ ಹೊಸ ಪ್ರತಿಭೆಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಂತ ದುಡ್ಡಿನ ಇದಿದ್ರು ನ್ಯಾಯನೇ ಮೊದಲು ಅಂತ ಹೇಳುತ್ತೆ. ಹಾಗಾಗಿ ನ್ಯಾಯಕ್ಕೆ ಬೆಲೆ ಇದೆ ಸರ್. ಯಥಾಭಾವ ಟೀಮ್ ಅವ್ರಿಗೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗನ್ಸ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ನ್ಯೂ ಕಮರ್ಸ್ ಅಂತ ಗೊತ್ತೇ ಆಗಲ್ಲ. ಇಟ್ಸ್ ಅ ವೆರಿ ಗುಡ್ ಸ್ಟೋರಿ ಲೈನ್. ಐ ಥಿಂಕ್ the story is kept till the end, so it will keep you at a thriller till the end. So it's a very good job, especially the leads have done very well. So it's a very good. ಸಹನಾ ಮೇಡಮ್ ಅವರು ಹೇಗೆ? ಸಹನಾ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಐ ಮೀನ್ ಅವ್ರ ತರನೇ ಬಿಟ್ಕೊಟ್ಟೆ ಅದು ಇಟ್ ಇಸ್ ವೆರಿ ವೆರಿ ನ್ಯಾಚುರಲಿ ಕಮ್ ಔಟ್. ಸೊ ಎಸ್, ತುಂಬಾ ಚೆನ್ನಾಗಿ. ಫಸ್ಟ್ ಮೂವಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಐ ಥಿಂಕ್ ಇಸ್ ಅ ಬ್ರೈಟ್ ಫ್ಯೂಚರ್ ಫಾರ್ ಹರ್ ಅಹೆಡ್. ಅದೇ ಫಸ್ಟ್ ಟೈಮರ್ ಅಥವಾ ಡೆಬ್ಯೂ ಅಂತ ಗೊತ್ತೇ ಆಗಲ್ಲ. ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾಳೆ. ಸೊ ವಿ ಜಸ್ಟ್ ವಿಶ್ ಹರ್ ಆಲ್ ದ ಬೆಸ್ಟ್ ಅಂಡ್ ಜಸ್ಟ್ ಅ ಗುಡ್ ಫ್ಯೂಚರ್. ಹೇಗನ್ಸ್ತು ನಿಮ್ಗೆ ಸಿನಿಮಾ?
She told that natural yes, I just wish you all the best for ಅವ್ರ ಜೊತೆ ಕುತ್ಕೊಂಡು ಮೂವಿ ನೋಡ್ತಿದ್ರಿ, ಹೇಗೆ ಎಕ್ಸೈಟ್ಮೆಂಟ್ ಆಯ್ತು? ಎಕ್ಸೈಟ್ಮೆಂಟ್ ಪ್ಲಸ್ ಅವಳಿಗೆ ಹೆದರಿಕೆ ಇತ್ತು ಇಲ್ವೋ ಗೊತ್ತಿಲ್ಲ, ನಮಗ್ ಸ್ವಲ್ಪ ಹೆದರಿಕೆ ಇತ್ತು. ಆಸ್ ವಿ ಆರ್ ಫ್ರೆಂಡ್ಸ್, ಸೊ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಮೂವಿ ನೀವು ಲೈಕ್ ಇಲ್ಲ ನ್ಯಾಚುರಲ್ ಆಗಿ ಅವಳು ಎದುರುಗಡೆನೆ ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಅನ್ನೋ ತರ ಫೀಲ್ ಆಗ್ತದೆ. ಸೊ ಕೂಲ್ ಇನ್ ದ ಪಿಕ್ಚರ್. ಓಕೆ, ಥ್ಯಾಂಕ್ ಯು. ಹೇಗನ್ಸ್ತು ಮ್ಯಾಮ್ ಮೂವಿ? ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಮ ದೇಶದಲ್ಲಿ ಹೇಗೆ ಇನ್ನೋಸೆಂಟ್ ಪೀಪಲ್ಗೆ ಶಿಕ್ಷೆ ಆಗುತ್ತೆ ಅಂತ, ಬಟ್ ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಯಾವತ್ತು ಇನ್ನೋಸೆಂಟ್ ಪೀಪಲ್ಗೆ ಶಿಕ್ಷೆ ಆಗ್ಬಾರ್ದು. ಮತ್ತೆ ಹೀರೋ ಹೀರೋಯಿನ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿನ. ಸಹನಾ ಅಂತೂ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾಳೆ. ಐ ವಿಶ್ ಹರ್ ಆಲ್ ದ ವೆರಿ ಬೆಸ್ಟ್. ಐ ವಿಶ್ ದ ಹೋಲ್ ಟೀಮ್. ಅವಳು ಈ ಭಾಷೆ ಚಿತ್ರ ಅಲ್ಲ, ಇನ್ನ ಬೇರೆ ಬೇರೆ ಭಾಷೆಗಳ ಚಿತ್ರ ಮಾಡಿ ಚೆನ್ನಾಗಿರ್ಬೇಕು. ಆಲ್ ದ ಬೆಸ್ಟ್ ಸಹನಾ ಅಂಡ್ ಟೀಮ್. ಅಂಡ್ ಇನ್ನೋಸೆಂಟ್ ಪೀಪಲ್ಗೆ ಶಿಕ್ಷೆ ಆಗ್ಬಾರ್ದು ಅಂತ ನೀವು ಹೇಳಿದ್ರಿ. ಅದನ್ನ ಈ ಘಟನೆ ನೋಡಿದಾಗ ನಿಮ್ಗೆ ಯಾವ್ದಾರು ಈಗ ನಿಜವಾಗ್ಲೂ ಘಟನೆ ತುಂಬಾ ನಡೀತು, ಒಂದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿ ಇತ್ತು, ಅದೇನಾದ್ರು ನೆನಪಾಯ್ತಾ? ಏನ್ ಮೇಡಮ್ ಖಂಡಿತ. ಆಕ್ಚುಲಿ ಇದ್ರದೆಲ್ಲ ಇದು ನೋಡ್ತಾ ಇರುವಾಗ ನಾವು ಅದೇ ಇರ್ಬೋದೇನೋ ಅಂತ ಪ್ರಿಡಿಕ್ಟ್ ಮಾಡಿದ್ವಿ. ಬಟ್ ಪಾರ್ಶಲಿ ಅದೇ ತರಾನೇ ಇದೆ ಮೂವಿ. ಓಕೆ, ನೀವ್ ಹೋಗ್ಬೇಕಾದ್ರೆ ವಿಜಲ್ ಹಾಕೊಂಡು ನೋಡಿದ್ರಿ. ಹೌದು. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು? ತುಂಬಾ ಎಕ್ಸೈಟ್ಮೆಂಟ್ ಸರ್. ಯಾಕಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ ಅವಳು. ಸ್ಕೂಲಿಂದಾನು ನಾವಿಬ್ರು ಜೊತೆಲೆ ಓದಿದ್ದು. ಸೊ ಅವಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಅವಳಿಗೆ ಎಷ್ಟು ಇದು ಹೊಸದು ಅಂತ ಒಂದಿದ್ಯಲ್ವಾ, ಅದೇ ತರ ನಮಗೂ ಅದು ಹೊಸದು. ಅವಳಿಗೆ ಎಷ್ಟು ಭಯ ಆಯ್ತು ಅಷ್ಟೇ ಭಯ ಆಯ್ತು. ಬಟ್ ಮೂವಿ ನೋಡಿದ್ಮೇಲೆ ತುಂಬಾ ಚೆನ್ನಾಗಿ ಮಾಡಿದಾಳೆ. ತುಂಬಾ ಖುಷಿ ಆಯ್ತು. ಮೇಡಮ್ ತುಂಬಾ ಚೆನ್ನಾಗಿದೆ. ಆಮೇಲೆ ಒಂದು ಸೀನಿಯರ್ ಪೊಸಿಷನ್ ಅಲ್ಲಿ ಇರೋರು ಹೇಗೆಲ್ಲ ತಮ್ಮ ಕರ್ತವ್ಯಗಳನ್ನ ಮಿಸ್ಯೂಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದು ಫಿಲಂ ಚೆನ್ನಾಗಿದೆ. ಫ್ಯಾಮಿಲಿ ಕೂತ್ಕೊಂಡು. ಯಾರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು? ಮೇಡಮ್ ನಂಗೆ ಪರ್ಸನಲಿ ಬಂದ್ಬಿಟ್ಟು ಲೀಡ್ ರೋಲ್ ಹೀರೋ ಮತ್ತೆ ಹೀರೋಯಿನ್ ಸಹನಾ. ಸೊ ಸೀನಿಯರ್ಸ್ ಆಬ್ವಿಯಸ್ಲಿ ಅವ್ರು ಮಾಡೇ ಮಾಡಿದ್ದಾರೆ. ಬಟ್ ಹೊಸ ಗ್ರೂಪ್ ಅಲ್ಲಿ ನೋಡಿದ್ರೆ ನಂಗೆ ಲೀಡ್ ರೋಲ್ ಇರೋರು ಹೀರೋ ಮತ್ತೆ ಸಹನಾ ತುಂಬಾ ಚೆನ್ನಾಗಿದೆ. ಓಕೆ, ಇದು ಎಲ್ಲೋ ಒಂದ್ ಕಡೆ ನಿಜವಾಗಿ ಒಂದು ನಡೀತಲ್ಲ ಪ್ರಕರಣ, ಸೌಜನ್ಯ ಪ್ರಕರಣ, ಅದು ನೆನಪಾಯ್ತು ಅಂತ ಹೇಳ್ಬೋದು. ಅದನ್ನ ಹೇಳ್ತಾರೆ. ಸೊ ಹೈಯರ್ ಪೊಸಿಷನ್ ಹೇಗೆಲ್ಲ ಆಟ ಆಡ್ಬೋದು, ಸೊ ಹೇಗೆಲ್ಲ ಮುಚ್ಬೋದು ಒಂದು ಕೇಸ್ಗಳನ್ನ ಅನ್ನೋದಕ್ಕೆ ಒಂದು ಫಿಲಂ ತುಂಬಾ ಹೇಗನ್ಸ್ತು ಸಿನಿಮಾ? ಸಿನಿಮಾ ಚೆನ್ನಾಗಿದೆ. ಮತ್ತೆ ಶಿವ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಶಿವ ಪರ್ಫಾರ್ಮೆನ್ಸ್ ಓವರ್ ಆಲ್ ಒನ್ ಮ್ಯಾನ್ ಶೋ ಅನ್ಪಿಸಿದೆ. ಸ್ಟೋರಿ ಕೂಡ చాలా ಗ್ರಿಪ್ಪಿಂಗ್ గా ఉంది. కోర్ట్ సీన్ డ్రామా చాలా చాలా బాగుంది. ಓಕೆ, ಏನ್ ಇಷ್ಟ ಆಯ್ತು ಬ್ರೋ ನಿಮ್ಗೆ ಅಂತ? ఎవ్రీ 10 minutes ఒక ట్విస్ట్ లాగా గ్రిప్పింగ్ స్క్రీన్ ప్లే ఉంది. యాక్చువల్లీ బోరింగ్ గా లేకుండా గ్రిప్పింగ్ గా ఉంది స్టైల్. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಡೆಬ್ಯೂ ಮೂವಿ ಇದು. ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸ್ಟೋರಿ ಚೆನ್ನಾಗಿದೆ. ಸ್ವಲ್ಪ ಸ್ಲೋ ಫೇಸ್ ಅಲ್ಲಿ ಹೋಗುತ್ತೆ, ಅದಕ್ಕೆ ನಮ್ಗೆ ವೀಕ್ಷಕರು ಸ್ವಲ್ಪ ಎಮೋಷನ್ಸ್ ಅಲ್ಲಿ ಸಿಂಕ್ ಇನ್ ಟೈಮ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಅವ್ರ ಜೊತೆ ಕುತ್ಕೊಂಡು ಮೂವಿ ನೋಡಿದ್ರೆ ಹೇಗಿತ್ತು ನನ್ ಫೀಲ್ ಮಾಡಿ? ತುಂಬಾ ನರ್ವಸ್ ಆಗಿದ್ದೆ ನಾನು. ಕೇಳಿ ಬ್ರೋ. ಹಾ, ಕೇಳಿ ಅದನ್ನ ಕೇಳು ಮ್ಯಾಮ್. ಈಗ ರೀಸೆಂಟ್ ಆಗಿ ಸೌಜನ್ಯದು ಒಂದು ಇದಾಯ್ತು, ಸ್ವಲ್ಪ ಅದಕ್ಕೂ ಇದಕ್ಕೂ ಏನಾದ್ರು ಒಂಥರ ನನಗೆ ಆತರ ಎಲ್ಲ ಕನೆಕ್ಟ್ ಆಗಿಲ್ಲ. ಮೂವಿನ ಅಷ್ಟೇ ನೋಡಿದೆ. ಸ್ಟೋರಿ ತುಂಬಾ ಇಷ್ಟ ಆಯ್ತು, ಮೆಸೇಜ್ ತುಂಬಾ ಇಷ್ಟ ಆಯ್ತು. ಸೊ ಎಲ್ಲರೂ ಥಿಯೇಟರ್ ಮೂವಿ ನೋಡಿ ಸಪೋರ್ಟ್ ಮಾಡಿ. ಫಸ್ಟ್ ಆಫ್ ಆಲ್ ಸಿನಿಮಾ ಹೇಗ? ಜೋಶ ಕೇಳಿ ಬ್ರೋ, ಏನಾದ್ರು ವೈರಲ್ ಆಗಂಗ್ ಕೇಳಿ ಬ್ರೋ. ಲ್ಯಾಂಗ್ವೇಜ್ ಮಾಡಿದ್ರೆ ಎಲ್ಲ ಬಂದ್ ನೋಡ್ತಾರೆ, ಅದನ್ನ ತುಂಬಾ ಅಕ್ಸೆಪ್ಟ್ ಮಾಡ್ತಾರೆ. ಬೇರೆ ಲ್ಯಾಂಗ್ವೇಜ್ ಮೂವಿನ ಅದೇ ಕನ್ನಡ ಮೂವಿನ ಯಾರು ಅಕ್ಸೆಪ್ಟ್ ಮಾಡಲ್ಲ, ನಮ್ ಕನ್ನಡದವ್ರೆ ಅಕ್ಸೆಪ್ಟ್ ಮಾಡ್ಬೇಕು. ಈಗ ಕನ್ನಡದವ್ರು ಅಂದ ತಕ್ಷಣ ಕನ್ನಡದಲ್ಲಿ ಆಲ್ರೆಡಿ ಕರ್ನಾಟಕದಲ್ಲಿ ಈ ತರ ಒಂದ್ ಘಟನೆ ನಡೀತು ರೀಸೆಂಟ್ ಆಗಿ, ತುಂಬಾ ವೈರಲ್ ಆಗಿತ್ತು ಘಟನೆ ಧರ್ಮಸ್ಥಳ. ಅದು ಸೊ ಅದೇನಾದ್ರು ನೆನಪಾಯ್ತಾ ನಿಮಗೆ? ಅದೇ ಅದೊಂದೇ ಅಲ್ಲ, ಆಮೇಲೆ ತುಂಬಾ ನಡೀತದೆ. ಅದನ್ನೆಲ್ಲ ಹೆಂಗೆ ಅಂದ್ರೆ ಎಲ್ಲ ತೋರಿಸ್ತಾರೆ, 5 ನಿಮಿಷ ತೋರಿಸ್ತಾರೆ TRP ಗೋಸ್ಕರನೇ. ಅದನ್ನೊಂದು 1 ದಿವಸ 2 ದಿವಸ ತೋರ್ಸ್ಕೊಂಡು ಮುಗಿಸ್ಬಿಡ್ತಾರೆ. ಅದನ್ನ ಯಾರು ಕೈ ಮಾಡಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದೆಲ್ಲ ಜನರು ಗೊತ್ತಿರುತ್ತೆ, ನಮಗೂ ಗೊತ್ತಿರುತ್ತೆ ಯಾರ್ಯಾರ್ದು ಇರುತ್ತೆ ಅಂತ. ಅದನ್ನ ಅರ್ಥ ಮಾಡ್ಕೊ. ಇದನ್ನ ಇಂಪಾರ್ಟೆಂಟ್ ಅಂದ್ರೆ ಹೆಣ್ಮಕ್ಳು ಬಂದು ನೋಡ್ಬೇಕು. ನೈಸ್, ಥ್ಯಾಂಕ್ ಯು. ಅವ್ರಿಗೆ ಮೆಸೇಜ್ ಇರುತ್ತೆ ಅಷ್ಟೇ. ಮಾತಾಡ್ತೀರಾ? ಬನ್ನಿ ಇಟ್ಕೊಳ್ಳಿ.
ಯಾ ಮಾತಾಡ್ತೀನಿ ಹೇಳಿ ಹೇಗನ್ಸ್ತು ಸಿನಿಮಾ? ಮ್ಯಾಮ್ ಮೂವಿ ಮಾತ್ರ ಸಖತ್ತಾಗಿದೆ ಮ್ಯಾಮ್, ನನಗಂತೂ ಸಖತ್ ಇಷ್ಟ ಆಯ್ತು. ನೀವು ನೋಡಿದ್ರೆ ಮ್ಯಾಮ್? ಖಂಡಿತ. ನನಗಂತೂ ಈ ಮೂವಿ ಸಖತ್ ಇಷ್ಟ ಆಯ್ತು. ಈ ಮೂವಿ ನೋಡಿದ್ಮೇಲೆ ಅಂತೂ ನನಗಂತೂ ಅನ್ಸಿದ್ದೇನಂದ್ರೆ ಈ ಹೆಣ್ಮಕ್ಳ ಮೇಲೆ ಆಗೋ ಅತ್ಯಾಚಾರ ನಿಲ್ಲಿಸ್ಬೇಕು ಅಂತ ಅನಿಸ್ತು ಮ್ಯಾಮ್. ಯಾಕಂದ್ರೆ ಎಷ್ಟೋ ರಾಜಕಾರಣಿಗಳು ಹಿಂದ್ಗಡೆ ನಮಗೇನು ಗೊತ್ತಿರಲ್ಲ, ನಾವೇನು ಸುಮ್ಮನೆ ಟಿವಿಯಲ್ಲಿ ನೋಡ್ತೀವಿ, ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ. ಬಟ್ ಹಿಂದ್ಗಡೆ ನಿಂತ್ಕೊಂಡು ಎಷ್ಟೋ ಈ ತರ ಕೃತ್ಯಗಳು ಮಾಡ್ತಾರೆ ಮ್ಯಾಮ್. ಎಷ್ಟೋ ಜನರ ಮೇಲೆ ಅತ್ಯಾಚಾರ ಆಗಿದೆ, ಆದ್ರೆ ಬೆಳಕಿಗೆ ಬಂದಿಲ್ಲ. ಈ ಬೆಳಕು ಬಂದ್ರೆ ಎಷ್ಟೋ ಜನರ ಬಾಧೆ. ಉದಾಹರಣೆಗೆ ಧರ್ಮಸ್ಥಳದ ಸೌಜನ್ಯ, ಓಕೆನಾ ಮ್ಯಾಮ್? ನಾನು ಇಷ್ಟು ದಿನ ನಾನು ಬರೇ ಫೋನ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೆ, ಆದ್ರೆ ಈ ಮೂವಿ ನೋಡಿದ್ಮೇಲೆ ಅಂತೂ ನನಗೊಂದು ಅವರೇ ನೆನಪು ಬಂದ್ರು. ಯಾಕೆಂದ್ರೆ ಎಷ್ಟೋ ಬರೇ ಅಲ್ಲಿ ಇಲ್ಲಿ ಪೋಸ್ಟ್ ಆಗ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಟಿವಿಯಲ್ಲಿ ನೋಡ್ತಾರೆ, ಆದ್ರೆ ಯಾರು ಮುಂದಿಗೆ ಬರಲ್ಲ ಮ್ಯಾಮ್. ಈ ತರ ಇವಾಗ ಈ ಮೂವಿಯಲ್ಲಿ ಸಿಗುವಂತ ಇದ್ದಾರೆ, ಅವರು ಮುಂದಿಗೆ ಬಂದ್ರು, ಈ ಮೂವಿನ ಕೇಸ್ ಗೆದ್ರು, ಆದ್ರೆ ಅವ್ರ ಮೇಲೆ ಆಗಿರೋ ಅತ್ಯಾಚಾರ ಇನ್ನೂ ಏನು ಕೋರ್ಟ್ ಅಲ್ಲಿ ನಡೀತಾನೆ ಇದೆ. ಆದ್ರೆ ಅದಕ್ಕಂತೂ ಪರಿಹಾರ ಸಿಗ್ಲೇ ಇಲ್ಲ. ಪಾಪ ಅವ್ರ ಹೆಣ್ಣು ಮಕ್ಕಳು, ಅವ್ರ ತಂದೆ ತಾಯಿ ಎಷ್ಟು ನೊಂದಿರಲ್ಲ ಹೇಳಿ ಮ್ಯಾಮ್, ಬರೀ ಟಿವಿಯಲ್ಲಿ ಹಾಕೋದಲ್ಲ. ಇದಕ್ಕೆ ಈ ಕೇಸಲ್ಲಿ ಹಿಂದೆ ಬರೀ ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ನಾವು, ಆದ್ರೆ ಈ ಕೇಸ್ ಇನ್ನ ನಡೀತಾನೆ ಇದೆ. ಅದಕ್ಕೊಂದು ಪರಿಹಾರ ಸಿಗ್ಬೇಕು ಅಂತ ನಾನು ಕೋರ್ಕೊಂತೀನಿ. ಯಾಕಂದ್ರೆ ಇನ್ನ ಅವ್ರ ತಂದೆ ತಾಯಿ ಬರೀ ನೊಂದ್ಕೊಂಡು ಅಳ್ತಾನೆ ಇದ್ದಾರೆ. ಈ ಕೇಸ್ಗೆ ಏನೇ ಆಗ್ಲಿ ಪರಿಹಾರ ಸಿಗ್ಬೇಕು ಅಂತ ನನಗೆ ಅನಿಸಿಕೆ ಮ್ಯಾಮ್. ಮೂವಿ ಮಾತ್ರ ಸಖತ್ತಾಗಿದೆ. ಈಗ ಸಿನಿಮಾದಲ್ಲಿ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅನ್ನೋದು ಅಟ್ಲೀಸ್ಟ್ ಫೈನಲ್ ಆಗಿ ಆಯ್ತು. ನಿರಪರಾಧಿಗೆ ಶಿಕ್ಷೆ ಆಗ್ಲಿಲ್ಲ, ರಿಯಲ್ ಲೈಫ್ ಅಲ್ಲಿ ಇನ್ನೂ ಆಗಿಲ್ಲ ಆತರ. ಪಾಪ ನಿರಪರಾಧಿ 10 ವರ್ಷ ಜೈಲಲ್ಲಿ ಇದು ಬಂದ್ರು, 5-6 ವರ್ಷ ಮಿನಿಮಮ್. ಸೊ ಅದ್ರ ಬಗ್ಗೆ ಏನ್ ಹೇಳಿ ಮ್ಯಾಮ್? ಅವ್ರ ಬಗ್ಗೆ ಏನೇ ಆಗ್ಲಿ ಅವ್ರ ಮೇಲೆ ಕೇಸ್ ಆಗಿರೋದನ್ನ ಅವ್ರ ಮೇಲೆ ಏನಂತಾರ ಅದನ್ನ ಹೇಳಿ ಏನ್ ಹೇಳ್ಬೇಕು ನೋಡಿ. ಇವಾಗ ಯಾರು ಅಟೆಂಪ್ಟ್ ಮಾಡಿ ಅವ್ರ ರೇಪ್ ಮಾಡಿದಾರೋ ಅವ್ರಿಗಂತೂ ಖಂಡಿತ ಶಿಕ್ಷೆ ಆಗ್ಲೇಬೇಕು ಮ್ಯಾಮ್. ಯಾಕೆಂದ್ರೆ ಅವ್ರು ರೇಪ್ ಆದವಾಗ ಆಗ್ಲಿ ಅವ್ರಿಗೆ ಎಷ್ಟು ನೊಂದಿರ್ತಾರೆ. ಆ ತಂದೆ ಈ ವಿಷಯ ತಿಳಿದು ಅವ್ರ ತಂದೆ ತಾಯಿ ಎಷ್ಟು ನೊಂದಿರ್ತಾರೆ ಹೇಳಿ ಮ್ಯಾಮ್. ಬಟ್ ಎಲ್ಲರೂ ಬರೀ ಟಿವಿ ಚಾನಲ್ ಅಲ್ಲಿ ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋದಲ್ಲ, ಇದ್ರ ಬಗ್ಗೆ ಹೋರಾಟ ನಡಿಬೇಕು ಮ್ಯಾಮ್. ಈ ಹೆಣ್ಮಕ್ಳ ಮೇಲೆ ಆಗೋ ಅತ್ಯಾಚಾರ ನಿಲ್ಲಿಸಬೇಕು ಅಂತ ನಾನು ಈ ಮೂವಿ ಮುಖಾಂತರ ನನಗಂತೂ ಸಖತ್ ನನಗಂತೂ ಮನಸ್ಸು ಸಖತ್ ಇಷ್ಟ ಆಯ್ತು ಮೂವಿ. ಈ ಮೂವಿ ನೋಡಿದ್ಮೇಲೆ ಅವ್ರಂತೂ ನಂಗೆ ನೆನಪಾದ್ರು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾತಾಡಿ. ಮೂವಿ ತುಂಬಾ ಚೆನ್ನಾಗಿತ್ತು. ನಾನು ಆಕ್ಟ್ ಮಾಡಿದ್ದೀನಿ. ಸೊ ನನ್ನ ಫಸ್ಟ್ ಮೂವಿ ಕನ್ನಡ ಇಂಡಸ್ಟ್ರಿ. ಸೊ ತುಂಬಾ ಖುಷಿ ಆಯ್ತು. ಒಂದ್ ಒಳ್ಳೆ ಮೆಸೇಜ್ ಇದೆ, ಪಬ್ಲಿಕ್ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಅದ್ರಲ್ಲೂ ನಿಮ್ ಮೊದಲನೇ ಸಿನಿಮಾ, ಇಂತ ಒಳ್ಳೆ ಮೆಸೇಜ್ ಇರೋ ಅಂತ ಸಿನಿಮಾ ಫಸ್ಟ್ ಶೋ ನೋಡಿದೀರಾ? ಆಡಿಯನ್ಸ್ ಜೊತೆ ಹೇಗನ್ಸ್ತು? ತುಂಬಾ ಖುಷಿ ಆಯ್ತು. ಫಸ್ಟ್ ಶೋ ನೋಡ್ಲೇಬೇಕು ಅಂತ ಆಫೀಸ್ಗೆಲ್ಲ ರಜಾ ಹಾಕಿ ಬಂದಿದ್ದೀನಿ. ಸೊ ಇಟ್ಸ್ ನೈಸ್. ನಮ್ಗೆ ಗೌತಮ್ ಸರ್ ಈ ಚಾನ್ಸ್ ಕೊಡ್ಬೇಕಾದ್ರೆ ಐ ವಾಸ್ ಸೋ ಹ್ಯಾಪಿ. ಸೊ ಐ ನೋ ಹೌ ಡಿಫಿಕಲ್ಟ್ ನ್ಯೂಸ್ ಆಂಕರ್ ರೋಲ್ ಮಾಡೋದು, ಅದ್ರ ಬಗ್ಗೆ ಎಲ್ಲ ಖುಷಿ. ಓಕೆ, ಈಗ ಇದೇ ತರ ಒಂದ್ ಘಟನೆ ಕರ್ನಾಟಕದಲ್ಲಿ ಆಗಿ ಸದ್ದು ಮಾಡ್ತು ಆಲ್ರೆಡಿ. ಪಾಪ ಅದ್ರಲ್ಲಿ ನಿರಪರಾಧಿಗೆ ಶಿಕ್ಷೆ ಕೂಡ ಆಯ್ತು ಒಂದಷ್ಟು ವರ್ಷ. ಅದ್ರ ಬಗ್ಗೆ ಅದೇನಾದ್ರು ನೆನಪಾಯ್ತಾ ನಿಮ್ಗೆ ಈ ಸಿನಿಮಾ ಬಗ್ಗೆ ಕೇಳಿದಾಗ ಸ್ಟಾರ್ಟಿಂಗು? ಬಿಕಾಸ್ ಈ ತರ ಆಗ ಸಹಜ, ತುಂಬಾ ಕಡೆ ಈ ತರ ಸಿಚುವೇಶನ್ ಆಗಿದೆ, ನಿರಪರಾಧಿಗಳಿಗೆ ಶಿಕ್ಷೆ ಆಗಿದೆ. ಸೊ ಈ ಮೂವಿ ಮೂಲಕ ಒಂದು ಒಳ್ಳೆ ಮೆಸೇಜ್ ಕೂಡ ಸರ್ ಕೊಟ್ಟಿದ್ದಾರೆ. ಓಕೆ, ಇಷ್ಟ ಆಯ್ತು ಓವರ್ ಆಲ್ ಆಗಿ? ಚೆನ್ನಾಗಾಯ್ತು, ತುಂಬಾ ಚೆನ್ನಾಗ್ ಅನ್ಸ್ತು. I think even the story agli theme, everything is nice. Okay, people should watch. There is idu ide, moral is there. There is a nodbek. Okay, people should see it. I think it's even the acting and everything is nice. Okay, reality is there. For the first movie, it is really excellent. Exactly. I really never expected the movie to be so good. Okay. And I felt it's really, it's like a reality movie. Okay. Thank you, ma'am. It's like, we can see what is happening in the society today. And most of the cases, there is no justice. Most of them, there won't be justice. But yes, here the justice was given to the right person. There is a moral, very good acting by the entire team. Thank you. ತುಂಬಾ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಯ್ತು. ಇನ್ನಷ್ಟು ಮಾಡ್ಬೇಕು, ಇನ್ನಷ್ಟು ಚೆನ್ನಾಗಿ ಜನರನ್ನ ರೀಚ್ ಆಗ್ಬೇಕು, ತುಂಬಾ ಜನ ಎಂಜಾಯ್ ಮಾಡ್ತಿರೋ ಸಿನಿಮಾನ. ಅದು ಫಸ್ಟ್ ಶೋ ನಿಮ್ದು ಮೊದಲನೇ ಮೂವಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೇಳಕ್ ಆಗಲ್ಲ ಹೊರಗಡೆ ಅಂತ. ಅದು ತುಂಬಾ ಡಿಫ್ರೆಂಟ್ ಫೀಲಿಂಗ್ ಇದು. ಫಸ್ಟ್ ಟೈಮ್ ನೋಡ್ತಾ ಇರೋದು. ಗೊತ್ತಿರೋದು ಸಾಕಷ್ಟು ಜನ ರಿಯಾಕ್ಷನ್ಸ್ ಹಾಗೆ ಖುಷಿ ಪಟ್ಟಿದ್ದಾರೆ. ಇಷ್ಟ ಆಗಿದೆ. ನಿಮ್ ತಾಯಿಯವರು ನಿಮ್ ತಾಯಿಯವರು ಮಾತಾಡ್ಸಿದ್ರು ಮೇಡಮ್. ತುಂಬಾ ಅವ್ರ ಎಕ್ಸೈಟ್ಮೆಂಟ್, ನಮ್ ಫಸ್ಟ್ ನಮ್ಮ ಮಗಳ ಮೂವಿ ನೋಡ್ಬೇಕು, ಗಾಡಿ ಜೊತೆ ನೋಡ್ಬೇಕು ಅಂತ ಅವ್ರು ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಸೊ ಏನ್ ಹೇಳ್ತಾರೆ?
ಓಕೆ ಹೌದು. ಅದೇ ದೊಡ್ಡ ವಿಷಯ. ತಾಯಿನೇ ಮೊದಲು. ಅವರೇ ಸೋಷಿಯಲ್ ಅದಕ್ಕಿಂತ ಮೇಜರ್ಸ್ ನಿಮ್ ಫ್ರೆಂಡ್ಸ್ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾರೆ ಮೇಡಮ್. ಎಕ್ಸೈಟೆಡ್ ಆಗಿದ್ದಾರೆ ಸಿಕ್ಕಾಪಟ್ಟೆ ಅವರು. ಒಳ್ಳೇದ್ ಮಾಡ್ಲಿಕ್ಕೆ ನಿಮ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಒಬ್ರು ಇದಾರೆ, ಅವ್ರು ವಿಜುವಲ್ಸ್ ಬೇರೆ ಹಾಕೊಂಡು ಹೋದ್ರು. ಸೊ ಅದಕ್ಕೆ ಚೆನ್ನಾಗಿದೆ. ಮ್ಯಾಮ್ ಕ್ರೈಮ್ ಥ್ರಿಲ್ಲರ್, ಗೋಲ್ಡ್ ಡ್ರಾಮಾ ಈ ತರದ ಸಿನಿಮಾಗಳು ಇತ್ತೀಚೆಗೆ ಜಾಸ್ತಿ ಆಗ್ತಿದೆ. ಈ ತರದ ಸಿನಿಮಾ ಏನಾದ್ರು ಬೇರೆ ಭಾಷೆಯಲ್ಲಿ ಬಂದಿದ್ರೆ ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ಖಂಡಿತ. ಬಟ್ ನಮ್ಮ ಕನ್ನಡದಲ್ಲಿ ಈ ತರದ ಹೊಸ ಪ್ರಯತ್ನ ಖಂಡಿತವಾಗ್ಲೂ ಒಂದು ಮೆಸೇಜ್ ಓರಿಯೆಂಟೆಡ್ ಇರುವಂತ ಸಿನಿಮಾ. ಸೊ ಆಡಿಯನ್ಸ್ ಏನ್ ಹೇಳ್ತೀರಾ ಈ ಸಿನಿಮಾ ಮೂಲಕ? ನೋಡ್ಬೇಕಾಗುತ್ತೆ. ಬೇರೆ ಭಾಷೆ ನೋಡ್ತಾನೆ. ಹಾಗಾಗಿ ಜನರು ನೋಡ್ತಾರೆ, ಎಲ್ಲಾರ್ಗು ಎಲ್ಲಷ್ಟು ಫ್ರೆಂಡ್ಸ್ ಫ್ಯಾಮಿಲಿಗೆ ಪ್ರಮೋಟ್ ಮಾಡ್ತಾರೆ. ಅದಕ್ಕೆ ಒಂದು ಪೂರ್ಣವಾದ ಪ್ರಯತ್ನ ಮಾಡಿರೋದು, ಚೂಸ್ ಮಾಡಿರೋದು. ನಾನು ಖಂಡಿತ ಬಂದು ಆಡಿಯನ್ಸ್ ಜೊತೆ ನೋಡಿದ್ರಿ, ಹೆಂಗನ್ಸ್ತು? ತುಂಬಾ ಖುಷಿ ಆಯ್ತು. ಒಳ್ಳೆ ಅಪ್ರಿಸಿಯೇಷನ್. ಈಗೇನು ಹೇಳೋಕೆ ಅರ್ಥ ಆಗ್ತದೆ. ಬಟ್ ಸಿನಿಮಾ ಚೆನ್ನಾಗಿದೆ. ಆಡಿಯನ್ಸ್ ಸಿನಿಮಾ ಥಿಯೇಟರ್ಸ್ ಈ ತರ ಒಂದು ಸಿನಿಮಾ ಥಿಯೇಟರ್ಸ್ ಅಲ್ಲಿ ನೋಡಿದ್ರೆ ಮಜಾ ಇರುತ್ತೆ. ಯಾಕಂದ್ರೆ ಕೋರ್ಟ್ ರೂಮ್ ಡ್ರಾಮಾ, ಆರ್ಗ್ಯುಮೆಂಟ್ಸ್, ಸಿಟಿ ಥ್ರಿಲ್ಲರ್ ಎಲ್ಲ ಟಿವಿ ನಲ್ಲಿ ನೋಡಿದ್ರೆ ಥಿಯೇಟರ್ ನೋಡಿದಷ್ಟು ಮಜಾ ಬರಲ್ಲ. ಬೆಟರ್ ಗೋ ಅಂಡ್ ವಾಚ್ ಅನ್ ಥಿಯೇಟರ್ ಅಂಡ್ ಡೋಂಟ್ ಎಂಕರೇಜ್ ಎನಿ ಪೈರಸಿ ಆರ್ ಎನಿ ಕೈಂಡ್ ಆಫ್ ಥಿಂಗ್ಸ್. ಥಿಯೇಟರ್ಸ್ ಹೋಗಿ ಸಿನಿಮಾ ಎಂಜಾಯ್ ಮಾಡಿ. ತುಂಬಾ ಜನ ಎಂಜಾಯ್ ಮಾಡ್ತಿದ್ರು ಸಿನಿಮಾನ. ಮಧ್ಯ ಮಧ್ಯ ಕಾಮಿಡಿಗಳಿಗೆ ನಗ್ತಾ ಇದ್ರು. ಅದೆಲ್ಲ ನೋಡಿದಾಗ ಹೇಗ್ ಅನ್ಸುತ್ತೆ? ನಿಮ್ದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದು ಥಿಯೇಟರ್ ಅಲ್ಲಿ? ನಾನು ಬ್ಲಾಂಕ್ ಆಗಿದ್ದೀನಿ ಸರ್. ನನಗೆ ನಮ್ಮ ಸಿನಿಮಾ ನಂಗೆ ಅರ್ಥ ಆಗುತ್ತೆ, ಬಟ್ ನಂಗೆ ಏನ್ ಹೇಳ್ಬೇಕು ಅರ್ಥ ಆಗಿಲ್ಲ. ಇಷ್ಟೊಂದು ಅಪ್ರಿಷಿಯೇಟ್ ನಾನು ಥಿಯೇಟರ್ಸ್ ಹೊರಗೆ ಬರ್ತಾ ಅವ್ರು ಪ್ರತಿಯೊಬ್ಬರು ನನಗೆ ಬಂದು ಶೇಕ್ ಹ್ಯಾಂಡ್ ಕೊಟ್ಟು ಚೆನ್ನಾಗಿ ಮಾಡಿದಾರ, ನ್ಯಾಚುರಲ್ ಅದರಿಂದ ಹೇಳ್ತಾ ಇದ್ದಾರೆ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಪೇಸ್ ಆಫ್ ಅಂತ ಆತರ ಡೈರೆಕ್ಟರ್ ಸರ್ ಫುಲ್ ಸಿನಿಮಾ ಟೀಮ್ ಎಫರ್ಟ್. ಸೊ ನಾವು ನೋಡಿದಾಗ ಈ ಸಿನಿಮಾ ಒಂದು ಫಸ್ಟ್ ಅಟೆಂಪ್ಟ್ ಅಲ್ಲಿ ಮಾಡಿರುವಂತ ಸಿನಿಮಾ ತರ ಇರುತ್ತೆ. ಅಂದ್ರೆ ಯಾರೋ ಎಕ್ಸ್ಪೀರಿಯನ್ಸ್ ಇಡೋ ಕ್ಯಾಂಡಿಡೇಟ್ಸ್ ಎಲ್ಲ ಒಂದು ಟೀಮ್ ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ. ಫ್ರೆಶರ್ಸ್ ಟೀಮ್ ಮಾಡಿದಾಗ ಖುಷಿ ಆಯ್ತು. ನಾವು ನಂಬಿಕೆ ಇಟ್ಟಿದ್ವಿ, ಎಫರ್ಟ್ಸ್ ಎಲ್ಲ ಖುಷಿ ಆಯ್ತು.